ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೀಗೆ ಪ್ರಯಾಣಕ್ಕೆ ಅಂತ ಮನೇಲಿ ಬುತ್ತಿ ಕಟ್ಕೊಂಡು ಬಂದು ಆಚೆ ತಿಂದ್ರೆ ಎಷ್ಟು ಖುಷಿ. ಎಷ್ಟು ವರ್ಷ ಆಗೋಯ್ತು ಇದೆಲ್ಲ ಮಾಡಿ. ಸುರೇಂದ್ರ, ಎಲ್ಲಾದ್ರೂ ನೆರಳಿರೋ ಜಾಗ ಹುಡುಕು, ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣ. ಸರಿ ವೀರು, ಅದ್ ಹೇಗಾಗುತ್ತೆ? ಇವ್ರು ತಂದಿದ್ರಲ್ಲಿ ನಾವು ನನಗ್ ಗೊತ್ತಕ್ಕ, ಅವ್ರು ತಂದಿರೋದ್ರಲ್ಲಿ ನಾವೆಲ್ಲರೂ ಊಟ ಮಾಡಕ್ಕಾಗತ್ತ ಅಂತ ನಿನಗೆ ಯೋಚನೆ. ನಮ್ಮ ಅಕ್ಕ ಒಂಥರ ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ, ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರೇನೆ ಅವಳಿಗೆ ಸಮಾಧಾನ. ಇಲ್ಲ ಯಜಮಾನ್ರೆ, ಎಲ್ರಿಗೂ ಸಾಕಾಗೋಷ್ಟೇ ತಂದಿದ್ದೀನಿ. ಪರವಾಗಿಲ್ಲ ಬಿಡು ಸುಬ್ಬು, ಅಕಸ್ಮಾತ್ ಶಾರ್ಟೇಜ್ ಆದ್ರೆ ಬೇರೆ ಎಲ್ಲರೂ ಹೋಟ್ಲಲ್ಲೋ ಗಿಟ್ಲಲ್ಲೋ ತಿನ್ಕೊಂಡ್ರಾಯ್ತು. ಹೋಟ್ಲಲ್ಲಿ ದುಡ್ಡು ಕೊಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಿಂತ ಮನೆ ಊಟ ತಿಂದ್ರೆ ಅದ್ರಲ್ಲಿರೋ ಪ್ರೀತಿಲೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ಸುರೇಂದ್ರ, ಎಲ್ಲಾದ್ರೂ ನೆರಳಿರೋ ಜಾಗ ಹುಡ್ಕೋ. ಹಾಗೆ ಎಸ್ಕಾರ್ಟ್ ನಲ್ಲಿ ಬಂದಿರೋರ್ಗೆಲ್ಲ ದುಡ್ಡು ಕೊಟ್ಟು ಊಟ ಮಾಡ್ಕೊಳಕ್ ಹೇಳು, ಡ್ರೈವರ್ಸ್ಗೆಲ್ಲಾನು ಕೂಡ. ಛೆ, ಯಾವ ಕರ್ಮ ನನಗೆ ವೀರು ಜೊತೆ ಬಂದಿದ್ದಕ್ಕೆ ಅನುಭವಿಸ್ಬೇಕಿದ್ದೀನಲ್ಲ. ಛೆ, ಇಂಥ ಚೀಪ್ ಜನಗಳ ಜೊತೆ ಈ ರೀತಿ ಕುಟ್ಕೊಂಡು ಊಟ ಮಾಡ್ಬೇಕಾ? ಇವನು ಮಿನಿಸ್ಟರ್, ಇವನೇನು, ಇವನ್ ಲೆವೆಲ್ ಏನು, ಯಾವುದು ಇವನ್ ತಲೆಲೇ ಇಲ್ಲ. ಅಕಸ್ಮಾತ್ ಈ ರೀತಿ ರೋಡ್ ಸೈಡಲ್ಲಿ ಕೂತ್ಕೊಂಡು ಇಂಥ ಜನಗಳ ಜೊತೆ ರೋಡಲ್ಲಿ ಊಟ ಮಾಡ್ತಿರೋದನ್ನ ಮೀಡಿಯಾದವರು ಏನಾದರೂ ನೋಡಿದ್ರೆ ಅಥವಾ ಅವ್ರಿಗೆ ಗೊತ್ತಾದ್ರೆ ಅದನ್ನೆಲ್ಲ ದೊಡ್ಡ ಸುದ್ದಿ ಮಾಡಿಬಿಡ್ತಾರೆ. ಇವನು ತುಂಬ ಸಿಂಪಲ್ಲು, ಭೇದ ಭಾವ ಇಲ್ಲ, ಹಾಗೆ ಹೀಗೆ ಅಂತ. ಛೇ, ಬಂದಿದ್ದಾಗಿದೆ, ಕರ್ಮ ಅನುಭವಿಸ್ಬೇಕಷ್ಟೆ. ಸುಬ್ಬುಗೊಂದು ಕಾಲ್ ಮಾಡೋಣ. ಸುಬ್ಬು, ಊಟ ಮಾಡುವಾಗ ಫೋನ್ ನೋಡ್ಬಾರ್ದು. ಸರಿ ಮೇಡಮ್. ಹಾ ಶ್ರೀವಲ್ಲಿ, ಸುಬ್ಬು, ಊಟ ಮಾಡಿದ್ಯಾ? ಟೈಮಿಗೆ ಸರಿಯಾಗಿ ಊಟ ಮಾಡು. ನಿನಗೇನಾದ್ರೂ ಹಶು ಆಯ್ತು ಅಂತಂದ್ರೆ ಅಲ್ಲೇ ಯಾವ್ದಾದ್ರು ಅಂಗಡಿ ಇದೆ, ನಿಲ್ಲಿಸ್ಬಿಟ್ಟು ತಿನ್ನು ಸುಬ್ಬು. ಇವ್ರೆ, ಇಲ್ಲೊಂಚೂರು ಚಿತ್ರಾನ್ನ ಹಾಕ್ತೀರಾ? ಅಯ್ಯ, ಸಾಕು ಸಾಕು ಸಾಕು, ಜಾಸ್ತಿ ಇದ್ರೆ ಹೊಟ್ಟೆ ಉರಿಯುತ್ತೆ. ತಿನ್ನಿ ತಿನ್ನಿ. ನನ್ನೊಬ್ಳದ್ದು ಹೊಟ್ಟೆ ಉದ್ದಿತ್ತು ಸಾಲದು. ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡ ಶ್ರೀವಲ್ಲಿ, ಮನೆಯಿಂದ ಕೊಟ್ಟು ಕಳ್ಸಿದ್ದಾರೆ. ಅಂದಾಗೆ ಅಮ್ಮ ಹೇಗಿದೆ? ಕಾರಲ್ಲಿ ಏನಾದ್ರೂ ನಿದ್ದೆ ಬಂದ್ರೆ ಮಲಗ್ ಬಿಡು, ಹಾಗೆ ಕಿಟಕಿ ಪಕ್ಕನೆ ಕೂತ್ಕೋ. ನೀನ್ ಊರಿಗೆ ರೀಚ್ ಆಗಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳು, ಆಯ್ತಾ? ಸರಿ ಶ್ರೀವಲ್ಲಿ, ಅಮ್ಮ ಹೇಗೆ? ಆಮೇಲೆ ಸುಬ್ಬು, ಇನ್ನೊಂದು ವಿಷಯ, ನನಗೆ ಕಾರಲ್ಲಿ ತುಂಬಾ ಹೊತ್ತು ಓಡಾಡಿದ್ರೆ ವಾಮಿಟ್ ಬರಂಗಾಗುತ್ತೆ. ನಿನ್ಗೂ ಹಾಗೆ ಆಗತ್ತಾ? ಹಾಗಿದ್ರೆ ಒಂದು ನಿಂಬೆಹಣ್ಣು ಇಟ್ಕೋ, ಇಲ್ಲ ಚಾಕ್ಲೇಟ್ ಇಟ್ಕೋ. ನಿಂಬೆಹಣ್ಣ ಅವಾಗವಾಗ ಮೂಸ್ತಾರು, ಚಾಕ್ಲೇಟ್ನ ಅವಾಗವಾಗ ತಿಂತಾರು, ಅವಾಗೆಲ್ಲ ಸರಿ ಹೋಗುತ್ತೆ. ಮೇಡಮ್, ಇದೇನಿದು? ತಟ್ಟೆಗೆ ಹಾಕೋದ್ರ ಬದಲಾಗಿ ತಲೆ ಮೇಲೆ ಹಾಕ್ಬಿಟ್ರಲ್ಲ. ಅದು ಸಾರಿ ಸಾರಿ, ನಾನು ನೋಡ್ಲಿಲ್ಲ. ಇಟ್ಸ್ ಓಕೆ, ಹೋಗ್ಲಿ ಬಿಡಿ ಮೇಡಮ್, ನಿಮಗೆ ಅಧಿಕಾರ ಇದೆ.
ತಟ್ಟೆಗೆ ಹಾಕಿದ್ರ ಬದಲಾಗಿ ತಲೆಗೆ ಹಾಕಿದಿರ. ತಟ್ಟೆಗೆ ಹಾಕಿ ಅದನ್ನ ಬಾಯಿಗೆ ಹಾಕಿ ತಿನ್ನೋದಕ್ಕಿಂತ ತಲೆ ಮೇಲಿರೋದನ್ನೇ ಹಿಂಗೆ ತಗೊಂಡು ಬಾಯಿಗೆ ಹಾಕೊಳ್ಳೋದ್ರಲ್ಲಿ ಮಜಾ ಇರುತ್ತೆ. ಹಾ. ಶ್ರಾವಣಿ, ನೀನ್ ಕೂತ್ಕೊಳಮ್ಮ, ನಾನು ಬೇಡ. ನೀನ್ ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಶಿವಲಿ, ನಾನು ಆರಾಮಾಗಿ ಇರ್ತೀನಿ. ಅಮ್ಮ ಹೇಗಿದ್ದಾರೆ ಹೇಳು? ಅಯ್ಯೋ ಸುಬ್ಬು, ಅವ್ರ ಬಗ್ಗೆ ಏನೂ ಚಿಂತೆ ಮಾಡಬೇಡ. ನಾನು ಇದೀನಲ್ಲ ಅವ್ರನ್ನ ನೋಡ್ಕೊಳ್ಳೋದಕ್ಕೆ. ನಾನು ಚೆನ್ನಾಗಿ ನೋಡ್ಕೋತೀನಿ. ಶ್ರಾವಣಿಗೆ ಸುಬ್ಬು ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ಅವಳಿಗೆ ಗೊತ್ತಿಲ್ಲ. ಆ ಫೀಲಿಂಗ್ ಅವಳಿಗೆ ರಿಯಲೈಸ್ ಆಗ್ತಿಲ್ಲ ಅನ್ಸುತ್ತೆ. ಸರಿ ಶಿವಲಿ, ಥ್ಯಾಂಕ್ ಯು ಸೋ ಮಚ್. ನಾನು ರೀಚ್ ಆದ್ಮೇಲೆ ನಿನ್ಗೊಂದ್ಸಲಿ ಫೋನ್ ಮಾಡ್ತೀನಿ, ಓಕೆನಾ? ಹಾ ಸುಬ್ಬು, ಸರಿ ಆಯ್ತು. ಆಹಾ, ಸುಬ್ಬು ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ. ಬರ್ತಾ ಬರ್ತಾ ಅವನಿಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗ್ತಿದೆ. ಹೀಗೆ ಆದ್ರೆ ನಂದು ಸುಬ್ಬುದು ಮದ್ವೆ ಫಿಕ್ಸು. ಒಂದೇ ಚಪ್ರದಲ್ಲಿ 2 ಮದ್ವೆ. ನಮ್ಮ ಅಣ್ಣಂಗೆ ಅವನ್ ತಂಗಿ, ಅವನಿಗೆ ನಮ್ಮ ಅಣ್ಣನ ತಂಗಿ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಮತ್ತೆ ಈ ದರಿದ್ರಗಳ ಜೊತೆ ಹೋಗೋದಾ? ಸಾಧ್ಯನೇ ಇಲ್ಲ. ಚಿಚಿ. ವೀರು, ಇಫ್ ಯು ಡೋಂಟ್ ಮೈಂಡ್, ನಾನು ಈ ಕಾರಲ್ಲಿ ಬರ್ಲಾ? ಇಲ್ಲಿ ಸ್ವಲ್ಪ ಲೆಗ್ ಸ್ಪೇಸ್ ಜಾಸ್ತಿ ಇದೆ, ಅದಕ್ಕೆ. ಅದೇನಕ್ಕ ಕೇಳ್ತಾ ಇದೆಯಾ? ಬಾ. ಪದ್ಮನಾಭ ಅವ್ರೆ, ನಾನು ನೀವು ಆ ಕಾರಲ್ಲಿ ಹೋಗೋಣ, ಮಾತಾಡ್ಕೊಂಡು ಮಜವಾಗಿರುತ್ತೆ. ಅಯ್ಯಯ್ಯೋ ಯಜಮಾನ್ರೆ, ನನ್ ಸೌಭಾಗ್ಯ. ಬನ್ನಿ ಬನ್ನಿ ಹೋಗೋಣ, ಬನ್ನಿ. ಸುರೇಂದ್ರ, ನೀನು ಬರ. ಆಯ್ತಣ್ಣ. ವಂದನಾ, ಶ್ರಾವಣಿ, ಪಿಂಕಿ ಮತ್ತೆ ಸುಬ್ಬು ಈ ಕಾರಲ್ಲಿ ಬಂದ್ರೆ ನಾವ್ ಆ ಕಾರಲ್ಲಿ ಹೋಗೋಣ. ನೀವಿಬ್ರು ಆ ಕಾರಲ್ಲಿ ಬನ್ನಿ. ಎಲ್ರು ಇದೇ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಒಬ್ಳೆ ಹೆಂಗ ಆ ಕಾರಲ್ಲಿ ಹೋಗ್ಲಿ? ನಾನು ಇದೇ ಕಾರಲ್ಲಿ ಹೋಗ್ತೀನಿ. ಎಲ್ಲಾದ್ರೂ ಒಂದ್ ಕಡೆ ಮುದುಡ್ಕೊಂಡ್ ಕುತ್ಕೊತೀನಿ. ಮಮ್ಮಿ, ನಾನು ತೆಗೆದು ಬಿಟ್ಟ ಅಂದ್ರೆ ನೋಡು. ನಿನಗೆ ಎಷ್ಟೋ ಜಾಗ ಬೇಕು? ನಮ್ಮ ಕಾರ್ತಿಕೇಯ ಮನಸ್ಸು ಮಾಡಿದ್ರೆ ಅವನ ಜೇಬಲ್ಲೇ ನೀನ್ ಇಟ್ಕೊಂಡು ಹೋಗ್ತಾನೆ. ಹೋಗಲೇ, ನನ್ ಜೊತೆಗೆ ಬಾ. ಏನಾಗ್ತಿದೆ ಇಲ್ಲಿ? ಇವರಿಂದ ತಪ್ಪಿಸ್ಕೋಬೇಕು ಅಂತ ಈ ಕಾರು ಅಂತ ಹೇಳ್ದೆ. ಈಗ ಇವರೆಲ್ಲ ಬೆನ್ನಿಗೆ ಬಿದ್ದಿರೋ ಬೇತಾಳಗಳ ತರ ಮತ್ತೆ ನನ್ ಜೊತೆನೆ ಬರ್ತಿದಾರಲ್ಲಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.